ಸ್ವಲ್ಪ ಸುದೀರ್ಘ ಆಗುತ್ತೆ, ತೊಂದರೆ ಇಲ್ಲ. ಹಿಂದುಳಿದ ವರ್ಗದ ಆಯೋಗ ಕರ್ನಾಟಕದಲ್ಲಿ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದೆ. ಈ ಹಿಂದೆ ಕಾಂತರಾಜು ಆಯೋಗ 165 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ವರದಿಯನ್ನು ಸಿದ್ಧಪಡಿಸಿ ನಂತರ ಆ ವರದಿಯನ್ನು ಸರ್ಕಾರಕ್ಕೆ ಮಂಡಿಸ್ತಲೇ 165 ಕೋಟಿ ರೂಪಾಯಿ ಯಾವ ರೀತಿ ವೇಸ್ಟ್ ಆಯಿತು ಅನ್ನುವಂಥದ್ದು ಇನ್ನು ಹಸಿಯಾಗಿ ಉಳ್ಕೊಂಡಿದೆ. ಇದರ ಜೊತೆಯಲ್ಲಿ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳ ಮೀಸಲಾತಿಯ ಕುರಿತಂತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯೂ ಕೂಡ ನಡೀತು. ಆ ಸಮೀಕ್ಷೆಯ ಯಾವ ಅಂಶಗಳನ್ನು ಕೂಡ ತೆಗೆದುಕೊಳ್ಳದೆ ಸರ್ಕಾರ ಯಾವ ರೀತಿಯಾದಂಥ ನಿಲುವನ್ನು ಪ್ರಕಟ ಮಾಡಿತ್ತು ಅನ್ನುವಂಥದ್ದು ಕೂಡ ಕರ್ನಾಟಕದಲ್ಲಿ ಕೂಡ ಚರ್ಚೆಯ ವಿಷಯ. ಈ ಎಲ್ಲ ಸಮೀಕ್ಷೆಗಳು ಅಥವಾ ವರದಿಗಳು ಕರ್ನಾಟಕದಲ್ಲಿ ಯಾವ ರೀತಿ ನಡೀತು ಅನ್ನುವಂಥ ಸಂಗತಿಯನ್ನು ಇಟ್ಕೊಂಡು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮೆಲ್ಲ ಪ್ರಮುಖರು ಜನರ ಮನಸ್ಸಿನಲ್ಲಿರುವಂಥ ಗೊಂದಲಗಳು ಮತ್ತು ಜನರ ಮನಸ್ಸಿನಲ್ಲಿರುವಂಥ ಅನುಮಾನಗಳು ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಮುಂದೆ ನಡೆಯುವಂಥ ಸಮೀಕ್ಷೆ ಅದು ಸರಿಯಾಗಬೇಕು. ತರಾತುರಿಯಲ್ಲಿ ಯಾವುದೇ ಸಮೀಕ್ಷೆಗಳನ್ನು ಮಾಡಿ ಇನ್ನೊಂದು ಅನಾಹುತಕ್ಕೆ ಎಡೆ ಮಾಡಿಕೊಡಬಾರ್ದು ಅನ್ನುವಂಥ ಹಿನ್ನೆಲೆಯಿಂದ ನಾವೆಲ್ಲ ಪ್ರಮುಖರು ಇವತ್ತು ರಾಜ್ಯದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಅವರ ಜೊತೆಗೆ ಚರ್ಚೆಯನ್ನು ಮಾಡಿ ಜನರ ಮನಸ್ಸಿನಲ್ಲಿರುವಂಥ ಅನುಮಾನಗಳನ್ನು ಅವ್ರ ಮುಂದೆ ತೆಗೆದಿಟ್ಟಿದ್ದೀವಿ. ನಾನು ಆಯೋಗದ ಅಧ್ಯಕ್ಷರಿಗೂ ನಾವೆಲ್ಲ ನಿಯೋಗದರು ಆಗ್ರಹ ಮಾಡಿರುವಂಥದ್ದು 15 ದಿನದಲ್ಲಿ ಈ ಸಮೀಕ್ಷೆಯನ್ನು ಮುಗಿಸ್ತೀವಿ ಮತ್ತು ಅದು ದಸರಾ ಸಂದರ್ಭದಲ್ಲಿ ಮುಗಿಸ್ತೀವಿ ಅನ್ನುವಂಥದ್ದು ಸರಿಯಲ್ಲ. ಯಾವುದೋ ಒತ್ತಡಕ್ಕೊಳಗಾಗಿ 15 ದಿನದಲ್ಲಿ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೊರಟಿರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಸುಮಾರು 1.25 ಕೋಟಿ 2 ಕೋಟಿ ಮನೆಗಳನ್ನು ಸಮೀಕ್ಷೆಯನ್ನು ಮಾಡುವಂಥದ್ದು ಅಷ್ಟು ಸುಲಭದ ಸಾಧ್ಯ ಅಲ್ಲ. ಇದನ್ನು 15 ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮಳೆಗಾಲ ಮತ್ತು ದಸರಾದ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮೀಕ್ಷೆಗಳನ್ನು ಒಳಪಡಿಸ್ತಾ ಇರುವಂಥದ್ದು ಸಾಂದರ್ಭಿಕ ಅಲ್ಲ. ಇದನ್ನು ಸ್ವಲ್ಪ ಮರುಚಿಂತನೆ ಮಾಡಿ ಬೇಸಿಗೆ ಕಾಲದಲ್ಲಿ ಇದನ್ನು ಮಾಡಿ ಎನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ದೇವೆ. ಎರಡನೇದು, ಅವರು 1400 ಜಾತಿಗಳ ಪಟ್ಟಿಯನ್ನು ಮೊನ್ನೆ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿ ಅದರ ಅಬ್ಜೆಕ್ಷನ್ಗಳನ್ನು ಕೇಳಿದ್ದಾರೆ. ನಾವು ಭಾಳ ಪ್ರಬಲವಾಗಿ ಇವತ್ತು ಹೇಳಿರುವಂಥದ್ದು, ಸರ್ಕಾರದ ಯಾವುದೇ ಜಾತಿ ಪಟ್ಟಿಯಲ್ಲಿ ಇಲ್ಲದಂತಹ, ಯಾವ ಆಯೋಗದ ಜಾತಿ ಪಟ್ಟಿಯಲ್ಲಿ ಇಲ್ಲದಂತಹ ಹೊಸ ಜಾತಿಗಳನ್ನು ಇವತ್ತು ಇದರಲ್ಲಿ ಪ್ರಕಟ ಸೃಷ್ಟಿ ಮಾಡಿರುವಂಥದ್ದು. ಉದಾಹರಣೆಗೆ ಕುರುಬ ಕ್ರಿಶ್ಚಿಯನ್ನು, ಮಡಿವಾಳ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಈ ರೀತಿ 107 ಕಡೆಗಳಲ್ಲಿ ಹೊಸ ರೀತಿಯಾದಂಥ ಜಾತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಮತ್ತು ಅದಕ್ಕೆಲ್ಲದಕ್ಕೂ ಕೂಡ ಕೋಡ್ ನಂಬರನ್ನು ಕೊಟ್ಟಿದ್ದಾರೆ. ಇದನ್ನು ಸುತಾರಾಮನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಾರಣಕ್ಕೂ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಡೀ ರಾಜ್ಯದಲ್ಲಿ ಇದೊಂದು ಜನಾಂದೋಲನ ಆಗುವಂಥ ಸಾಧ್ಯತೆಗಳಿದೆ. ಇದಕ್ಕೆ ನಮಗೆ ಕ್ರಿಶ್ಚಿಯನ್ ಅಂತಂದಾಗ 2-3 ಉಪಜಾತಿಗಳನ್ನು ನಾವು ಕೇಳಿದ್ವಿ, ಮುಸ್ಲಿಮ್ಸ್ ಅಂತಂದಾಗ ಕೆಲವು ಉಪಜಾತಿಗಳನ್ನು ಮಾತ್ರ ಕೇಳಿದ್ವಿ. ಆದರೆ ಎಲ್ಲ ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಅಂತ ಹಾಕಿ ಮತ್ತೊಂದು ರೀತಿಯಾದಂಥ ಮತಾಂತರಕ್ಕೆ ಪ್ರೇರಣೆ ಕೊಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡಿದೆ. ಮತ್ತು ಅವರನ್ನು ಮುಂದಿನ ದಿನಗಳಲ್ಲಿ ಇದನ್ನು ಮಾನದಂಡವಾಗಿ ಇಟ್ಟುಕೊಂಡು ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಒಂದು ಹುನ್ನಾರ ಇವತ್ತು ಸರ್ಕಾರ ನಡೆಸಿದೆ ಎನ್ನುವಂಥದ್ದು ಜನರಲ್ಲಿರುವಂಥ ಅನುಮಾನಗಳು. ಹಾಗಾಗಿ ನೀವು ಅವರಿಗೆ ಆ ರೀತಿ 107 ಜಾತಿಗಳಿಗೆ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಯಾವ ಹಿಂದೂ ಉಪಜಾತಿಗಳಿಗೆ ನೀವು ಹೊಸ ನಾಮಕರಣವನ್ನು ಮಾಡಿದಿರಿ, ಇದನ್ನು ಕೈ ಬಿಡಬೇಕು, ಇದನ್ನು ಪಟ್ಟಿನಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಕೋಡ್ ನಂಬರ್ಗಳನ್ನು ತೆಗಿಬೇಕು ಅನ್ನುವಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಮೂರನೇದು, ಸಮೀಕ್ಷೆಗಳನ್ನು ಏನು ನೀವು ಮಾಡಲಿಕ್ಕೆ ಹೊರಟಿದ್ದೀರಿ, ಇದಕ್ಕೆ ಅಕ್ನಾಲಜ್ಮೆಂಟ್ ಅಂದರೆ ಸ್ವೀಕೃತಿ ಪತ್ರವನ್ನು ಕಡ್ಡಾಯವಾಗಿ ಕೊಡಬೇಕು. ಯಾವ ಮನೆಗಳಿಗೆ ನೀವು ಹೋಗಿ ವರದಿಯನ್ನು ಸಮೀಕ್ಷೆಯನ್ನು ಮಾಡ್ತೀರಿ, ಆ ಮನೆಯ ಯಜಮಾನಿಗೂ ಕೂಡ ಸಮೀಕ್ಷೆ ಮಾಡಿದವರು ಏನು ಸಮೀಕ್ಷೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಬೇಕು. ಸೆಲ್ಫ್ ಡಿಕ್ಲರೇಷನ್ ಏನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಆ ಮನೆಯವರಿಗೂ ಕೂಡ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಸ್ವೀಕೃತ ಪತ್ರವನ್ನು ಎಲ್ಲ ಮನೆಗಳಿಗೂ ಕೂಡ ಕಡ್ಡಾಯವಾಗಿ ಕೊಟ್ಟರೆ ಇದು ಸರಿಯಾದ ಕ್ರಮ ಅಂತೇಳಿ ನಮ್ಗೆ ಅನಿಸುತ್ತೆ ಅಂತ ಅನ್ನೋದನ್ನು ನಮ್ಮ ಅಭಿಪ್ರಾಯಗಳನ್ನು ಅವ್ರಿಗೆ ಹೇಳಿದ್ದೀವಿ. ಇನ್ನು ಕೊನೆಯದು, ನಾವು ಅವರಿಗೆ ಕನ್ವಿನ್ಸ್ ಮಾಡಿರುವಂಥದ್ದು 1400 ಪಟ್ಟಿಗಳನ್ನು ಕನ್ನಡದ ವ್ಯಾಕರಣ ಮಾಲೆಯ ಪ್ರಕಾರ ಅವರು ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳಿರೋದೇನು ಅಂತಂದರೆ, ಪ್ರವರ್ಗ ಪ್ರಕಾರನೇ ಇದನ್ನು ಮಾಡಿ. 1400 ಜಾತಿಗಳು ಯಾವ ಪ್ರವರ್ಗದಲ್ಲಿದೆ ಅಂತೇಳಿ ತುಂಬ ಜನರಿಗೆ ಗೊತ್ತಿಲ್ಲ. ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಏನು ನಮ್ಮದು ಸರ್ಕಾರದ ನಿಯಮಾವಳಿಗಳಿದೆ, ಅದರಲ್ಲೇ ವರ್ಣಮಾಲೆಯ ಪ್ರಕಾರನೇ ಮಾಡಿದರೆ ಯಾರ್ಯಾರು ಯಾವ್ಯಾವ ಪ್ರವರ್ಗದಲ್ಲಿ ಬರುತ್ತೆ ಎನ್ನುವಂಥದ್ದು ಕರ್ನಾಟಕದ ಜನರಿಗೆ ಸ್ಪಷ್ಟ ಆಗುತ್ತೆ. ಹಾಗಾಗಿ ನೀವು ಇದನ್ನು ಹೋಲ್ಸೇಲ್ ಮಾಡೋದು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಎಲ್ಲದನ್ನು ಕೂಡ ಶಾಂತವಾಗಿ ಕೇಳಿಸ್ಕೊಂಡಿದ್ದಾರೆ. ನಂತರ 15 ದಿನದಲ್ಲಿ ಮಾಡ್ತೀವಿ ಎನ್ನುವಂಥ
ಹಠಮಾರಿತನವನ್ನು ಅವ್ರ ಮುಂದೆ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಇದನ್ನು ಯಾವುದೋ ತರಾತುರಿಯಲ್ಲಿ ಮಾಡಿ ಇನ್ನೊಂದು ವರದಿ ತಿರಸ್ಕಾರ ಆಗಬದಂತೆ ಇದನ್ನು ನೋಡ್ಕೊಳ್ಬೇಕು. ನಿಮ್ಮ ಅಧ್ಯಕ್ಷತೆಯ ವರದಿ ಕರ್ನಾಟಕಕ್ಕೊಂದು ದಿಕ್ಸೂಚಿ ಆಗಬೇಕು ಅನ್ನುವಂಥದ್ದನ್ನು ಕೂಡ ಅವರಿಗೆ ಮನವಿ ಮಾಡಿದ್ದೇವೆ. ಮತ್ತು ಈ ಸಮೀಕ್ಷೆಗಳೇ ಕರ್ನಾಟಕದ ಮುಂದಿನ ಸರ್ಕಾರಗಳ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸ್ಲಿಕ್ಕೆ ಬೇಕಾದಂಥ ಒಂದು ಭೂಮಿಕೆ ಇದು. ಹಾಗಾಗಿ ಇದನ್ನು ತರಾತುರಿಯಲ್ಲಿ ಮಾಡದೆ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಸರಿಯಾಗಿ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಿ ಸಮಯವನ್ನು ತೆಗೆದುಕೊಂಡು ಮಾಡಬೇಕು. ಮಳೆಗಾಲದಲ್ಲಿ ದಸರಾ ಹಬ್ಬದ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು ಅವರಿಗೆ ಮನವರಿಕೆಯನ್ನು ಮಾಡ್ಕೋತೀವಿ. ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಹಗರಣದ ನಂತರ ಈಗ ಬೋವಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಇದೇ ರೀತಿಯಾದಂಥ ಕಮಿಷನ್ ಹಗರಣ ನಡೆದಿದೆ ಎನ್ನುವಂಥದ್ದು ಜಗಜ್ಜಾಹೀರಾಗಿದೆ. ನಾವು ಮೊದಲಿಂದನೂ ಕೂಡ ಇದನ್ನೊಂದು 60% ಸರ್ಕಾರ ಅಂತ ಹೇಳ್ತಾ ಇದ್ವಿ. ಇವತ್ತು ಬೋವಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರವನ್ನು ನೋಡಿದಾಗ ಇದು 60%ಗಿಂತ ಮೀರಿದೆ ಅಂತ ನಮಗೆ ಗೊತ್ತಾಗ್ತಿದೆ. ತಕ್ಷಣ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇದರ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಸರ್ಕಾರ ಇದರಿಂದ ನುಣುಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬರು ಅಧ್ಯಕ್ಷರು ನಡೆಸಿದ್ದಾರೆ ಅಂತೇಳಿ ಇದನ್ನು ಅಧ್ಯಕ್ಷರಿಗೆ ಪಟ್ಟ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸರ್ಕಾರವೇ ಹೊಣೆ. ಮುಖ್ಯಮಂತ್ರಿಗಳು ಎಲ್ಲದೂ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ಯಾವುದೋ ನನಗೆ ಗೊತ್ತಿಲ್ಲ ಅಂತೇಳಿ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಮಂತ್ರಿಗಳಿದರ ಹೊಣೆಯನ್ನು ಹೊರಬೇಕು. ಮತ್ತು ಇದು ಕೇವಲ ಬೋವಿ ಅಭಿವೃದ್ಧಿ ನಿಗಮ ಮಾತ್ರ ಅಲ್ಲ. ಮೊದಲನೇದು ವಾಲ್ಮೀಕಿ ನಿಗಮ ಆಯಿತು, ಈಗ ಬೋವಿ ಅಭಿವೃದ್ಧಿ ನಿಗಮ. ಇಡೀ ಸರ್ಕಾರ 60% ಕಮಿಷನ್ನಲ್ಲಿ ಇವತ್ತು ತೊಡಗಿದೆ. ಎಲ್ಲ ಇಲಾಖೆಗಳು 60% ಹಗರಣದಲ್ಲಿ ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಸರ್ಕಾರ ಇದರ ನೈತಿಕ ಹೊಣೆಯನ್ನು ಹೊರಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ. ನಿಗಮದ ಅಧ್ಯಕ್ಷರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ ಸರ್. ನಿಗಮದ ಅಧ್ಯಕ್ಷರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ. ಅಲ್ಲ, ಬರೀ ಇದಕ್ಕೆ ಹೇಳಿದ್ದೆ ನಾನು, ಇದನ್ನ ಬರೀ ಅಧ್ಯಕ್ಷರಿಗೆ ತಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದರ ಹೊಣೆಯನ್ನು ಮಂತ್ರಿಗಳೇ ಹೊರಬೇಕಾಗಿರುವಂಥದ್ದು. ಆ ಅಧ್ಯಕ್ಷ ರಾಜೀನಾಮೆ ಕೊಟ್ಟ ತಕ್ಷಣ ಭ್ರಷ್ಟಾಚಾರ ಕಡಿಮೆ ಆಗ್ಬಿಡ್ತಾ? ಆ ಅಧ್ಯಕ್ಷನಿಂದ ರಾಜೀನಾಮೆ ತಗೊಂಡ ತಕ್ಷಣ 60% ಭ್ರಷ್ಟಾಚಾರ ನಿಂತು ಬಿಡುತ್ತಾ? ಹಾಗಾಗಿ ಇದರ ಹೊಣೆಯನ್ನು ಮುಖ್ಯಮಂತ್ರಿಗಳು ಹೊರಬೇಕು. ಇದರ ಹೊಣೆಯನ್ನು ಆ ಇಲಾಖೆ ಮಂತ್ರಿಗಳು ಹೊರದಾಗ ಮಾತ್ರ ಇದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಸಾಧ್ಯ ಇದೆ. ಮತ್ತು ಒಬ್ಬ ಅಧ್ಯಕ್ಷನ ರಾಜೀನಾಮೆಯಿಂದ ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು. ಸರ್ಕಾರ ಈಗ ಆಲ್ರೆಡಿ ನೋಟಿಫಿಕೇಷನನ್ನು ಮಾಡಿದೆ. 1400 ಜಾತಿಗಳಿದ್ದಾವೆ ಬ್ಯಾಕ್ವರ್ಡ್ ಕಮಿಷನ್ನಲ್ಲಿ ಅಂತ. ಅದರಲ್ಲಿ ಹೊಸ ಜಾತಿಗಳೇನಪ್ಪ 107 ಅಂತ ಹೇಳಿದ್ರೆ ಬೆಸ್ತರ್ ಕ್ರಿಶ್ಚಿಯನ್ ಅಂತ ಇದೆ, ಕುರುಬ ಕ್ರಿಶ್ಚಿಯನ್ ಅಂತ ಇದೆ, ಬಂಟ್ಸ್ ಕ್ರಿಶ್ಚಿಯನ್ ಅಂತ ಇದೆ, ನೇಕಾರ್ ಕ್ರಿಶ್ಚಿಯನ್ ಅಂತ ಇದೆ, ಬ್ರಾಹ್ಮಣ್ ಕ್ರಿಶ್ಚಿಯನ್ ಅಂತ ಇದೆ, ಆಮೇಲೆ ಬಣಕಾರ್ ಕ್ರಿಶ್ಚಿಯನ್ ಅಂತ ಇದೆ. ಈ ಥರ 107 ಹೊಸ ಜಾತಿಗಳನ್ನು ಇದು ಮಾಡಿಬಿಟ್ಟು ನಿಮ್ದೇನಾರು ಅಬ್ಜೆಕ್ಷನ್ ಇದ್ದರೆ ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ. ನಾವಿವತ್ತು ಅಬ್ಜೆಕ್ಷನನ್ನು ಹೇಳಕ್ಕೆ ಬಂದಿದ್ದೀವಿ. ಸರ್ಕಾರ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆಯಾ ಅಂತ ನಾವು ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ಭೇಟಿ ಮಾಡಿದ್ದೇವೆ. ಹೊರ ರಾಜ್ಯದವರಿದ್ದಾರೆ, ಹೊರ ದೇಶದವರಿದ್ದಾರೆ, ಅವರೆಲ್ಲ ಬಾಡಿಗೆ ಮನೆಗಳಲ್ಲಿದ್ದಾರೆ. 175 1,75,00,000ದಿಂದ 2 ಕೋಟಿವರೆಗೆ ಮನೆಗಳ ಸರ್ವೆಯನ್ನು ಮಾಡ್ತೀವಿ ಜಿಯೋ ಟ್ಯಾಗ್ ಮೂಲಕ, ಹೊಸ ಆ್ಯಪ್ ಮೂಲಕ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಇವಾಗ ನೋಟಿಫಿಕೇಷನ್ ಮೂಲಕ ಹೇಳಿರ್ತಕ್ಕಂಥದ್ದು ಅವ್ರು ಏನು ಸೆಲ್ಫ್ ಡಿಕ್ಲರೇಷನ್ ಏನು ಮಾಡ್ಕೊಳ್ತಾರೆ, ನಾವು ಆ ಜಾತಿ ಬರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಸರ್ಕಾರದ ಹತ್ರ ಲಿಸ್ಟ್ ಇದೆಯಲ್ಲ, ಎಷ್ಟು ಜಾತಿಗಳ ಲಿಸ್ಟ್ ಇದೆ? ಹೊಸ ಜಾತಿಗಳನ್ನು ಈ ಥರ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆಯಾ? ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಮತ್ತು ಒಬ್ಬ ಮತಾಂತರ ಆಗಿದ್ದಾರೆ ಅಂತ ಯಾವಾಗ ನೀವು ಡಿಕ್ಲೇರ್ ಮಾಡ್ತೀರಾ? ಅವನು ಸರ್ಕಾರದ ಕಚೇರಿ ಮೂಲಕ, ಸರ್ಕಾರದ ನಿಯಮಾವಳಿಗಳ ಮೂಲಕ ನಾನು ಕ್ರಿಶ್ಚಿಯನ್ನೂ ಆಗ್ಬೋದು ಅಥವಾ ಮುಸ್ಲಿಮೂ ಆಗ್ಬೋದು. ಆ ರೂಲ್ಸ್ ಪ್ರಕಾರ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಮತಾಂತರ ಆಗಿದ್ದರೆ ಮಾತ್ರ ಅವನು ಕ್ರಿಶ್ಚಿಯನ್ ಆಗಬಹುದು. ಈಗ 107 ಜಾತಿಗಳನ್ನು ಹೊಸದಾಗಿ ಈ ಸರ್ಕಾರ ಹೆಂಗೆ ನೋಟಿಫಿಕೇಷನ್ ಮಾಡ್ತು? ಇದನ್ನು ವಾಪಸ್ ಪಡಿಬೇಕು. ಈಗ ಉದಾಹರಣೆಗೆ ಯಾವುದೋ ಒಂದು ಕಮ್ಯುನಿಟಿ, ಈಗ ಉದಾಹರಣೆಗೆ ಲಿಂಗಾಯತ್ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಬಂದಿದೆ. ಹಂಗಾದ್ರೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆಯಾ ಸಮುದಾಯ? ಇದೆಯಾ?
ಈಗ ಹಂಗಾದ್ರೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದ್ರೆ ಒಕ್ಕಲಿಗ ಸಮಾಜ ಒಪ್ಕೊಳ್ಳುತ್ತಾ? ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಲಿಂಗಾಯತ ಸಮುದಾಯ ಒಪ್ಕೊಳ್ಳುತ್ತಾ? ಕುರುಬ ಕ್ರಿಶ್ಚಿಯನ್ ಅಂದ್ರೆ ಕುರುಬ ಸಮುದಾಯ ಒಪ್ಕೊಳ್ಳುತ್ತಾ? ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನಮಗೆ ಇವೆಲ್ಲವನ್ನು ಕೂಡ ಕ್ಲಾರಿಫೈ ಮಾಡಿದ ಮೇಲೆ ನೀವು ಸರ್ವೆಯನ್ನು ಮಾಡಿ. ನೀವು ಸರ್ವೆ ಮಾಡಿ. ಇಲ್ಲ ಅಂತ ಹೇಳಿದರೆ ಸರ್ವೆ ಹೆಂಗೆ ಮಾಡ್ತೀರಾ? ಅನೇಕ ಪ್ರಶ್ನೆಗಳಿದೆ. ನೀವು 15 ದಿನದಲ್ಲೇ ಸರ್ವೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. 15 ದಿನದಲ್ಲಿ ಸರ್ವೆ ಮಾಡೋಕ್ಕೆ ಸಾಧ್ಯನಾ? ಅದರೊಳಗೆ ಸಾಲು ಸಾಲು ರಜೆಗಳಿದ್ದಾವೆ. ಮತ್ತು ಸೆಲ್ಫ್ ಡಿಕ್ಲೇರೇಷನ್ ಅಂತ ಹೇಳ್ತಾ ಇದ್ದೀರಿ. ಈಗ ಫಾರ್ ಎಕ್ಸಾಂಪಲ್ ಅವ್ರೇನು ಹೇಳ್ತಾರೋ ಅದೇ ಸತ್ಯನ? ನನ್ನ ಹತ್ರ ಟ್ರ್ಯಾಕ್ಟರ್ ಇರುತ್ತೆ, ನನ್ನ ಹತ್ರ ಕಾರ್ ಇರುತ್ತೆ, ನಾನು ಕಾರ್ ಇಲ್ಲ ಅಂತ ಹೇಳ್ತೀನಿ. ನನ್ನ ಹತ್ರ 4 ಮನೆಗಳಿದ್ದಾವೆ, ಬೆಂಗಳೂರಿನಲ್ಲಿ ಬಾಡಿಗೆ ಕೊಟ್ಟಿದ್ದೀನಿ, ನನ್ನ ಬಾಡಿಗೆ ಮನೆಯಲ್ಲಿದ್ದೀನಿ, ಸ್ವಂತ ಮನೆಗಳಿದ್ದಾವೆ 4 ಬಾಡಿಗೆ ಮನೆಯಲ್ಲಿದ್ದೀನಿ ಅಂತ. ಇದು ಸತ್ಯನಾ? ಹಾಗಾಗಿ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದರೆ, ಸೈಂಟಿಫಿಕ್ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದರೆ ಈ ರೀತಿ ಅನೇಕ ಅಹವಾಲುಗಳು ಸವಾಲುಗಳು ಇವೆಲ್ಲವೂ ಕೂಡ ಇದ್ದಾವೆ. ಸೈಂಟಿಫಿಕ್ ಮೂಲಕ ವೈಜ್ಞಾನಿಕ ಮೂಲಕ ಚರ್ಚೆ ಮಾಡಿಬಿಟ್ಟು ನೀವು ಪಕ್ಕಾ ಮಾಡಿಕೊಂಡು ಸರ್ವೆ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.